ಈಗ ಪಾಟೀಲ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷರು ಹಾಗೂ ಅಶೋಕ್ ಚಲವಾದಿ ಅವರು ಆಗಮಿಸಿದ್ದಾರೆ. ಅವರು ಸ್ವಾಗತವನ್ನು ಕೋರುತ್ತೇವೆ. ತಾಲೂಕಿನ ಹಿರಿಯರಾದಂತಹ ಶ್ರೀ ಅಶೋಕ್ ಅವರು ಆಗಮಿಸಿದ್ದಾರೆ. ಅವರು ಸ್ವಾಗತವನ್ನು ಕೋರುತ್ತೇವೆ. ಸ್ವರೂಪಾಣಿ ಅವರು ಸ್ವಾಗತವನ್ನು ಕೊಡ್ತೇವೆ. ಸ್ವಾಗತವನ್ನು ಕೊಡ್ತೇವೆ. ತಾಲೂಕಿನ ಬಿಜೆಪಿ ಹಿರಿಯರಾದಂತಹ ಅವರಿಗೂ ಸ್ವಾಗತವನ್ನು ಕೊಡ್ತೇವೆ. ಪಟ್ಟಣ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದಂತಹ ಶ್ರೀಕಾಂತ್ ಸಾಲು ಅವರಿಗೂ ಸ್ವಾಗತವನ್ನು ಕೊಡ್ತೇವೆ. ತುಕಾರಾಮ್ ಇಂಗ್ರೆ ಅವರಿಗೂ ಸ್ವಾಗತವನ್ನು ಕೊಡ್ತೇವೆ. ಮಾನ್ಯ ನೆಚ್ಚಿನ ಪ್ರಧಾನಿಯಾದಂತಹ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ರಕ್ತದಾನ ಶಿಬಿರವನ್ನು ಭಾರತೀಯ ಜನತಾ ಪಾರ್ಟಿ ಅವರ ಸಹಯೋಗದಿಂದ ಪಂಡಿತ್ ಜನರಲ್ ಹಾಸ್ಪಿಟಲ್ ಅವರ ಸಹಯೋಗದಿಂದ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ವೀಕ್ಷಣೆಯನ್ನ ಮಾನ್ಯ ಸಹೋದರರಾದಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ವೀಕ್ಷಣೆಯನ್ನು ಮಾಡ್ತಾರೆ. ಸೇವಾ ಪಾಕ್ಷಿಕ ಅಡಿಯಲ್ಲಿ ಈ ಒಂದು ಬ್ಲಡ್ ಅನ್ನ ದಾನ ಮಾಡತಕ್ಕಂಥ ಈ ಕಾರ್ಯಕ್ರಮವನ್ನ ಭಾರತೀಯ ಜನತಾ ಪಾರ್ಟಿ ಮುಳುಗೋಡು ಮಂಡಲದ ವತಿಯಿಂದ ಮತ್ತು ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಈಗ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿವರಿಗೆ ಮತ್ತು ಮಾನ್ಯ ಸಂಸದರಿಗೆ ತುಂಬ ಹೃದಯದ ಸ್ವಾಗತ ಮತ್ತು ಈಗ ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. बोलो भारत माता की, बोलो भारत माता की. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ರಕ್ತದಾನಿಗಳಿಗೆ ರಕ್ತದಾನಿಗಳಿಗೆ ಇವತ್ತಿನ ದಿನ ಆಗಮಿಸಿರ್ತಕ್ಕಂಥ DHO ಡಾಕ್ಟರ್ ಸ್ವರೂಪಿಣಿ ರಾಣಿ ಅವರಿಗೆ, ಪಾಟೀಲ್ ಅವರಿಗೆ, ಸನ್ಮಾನ್ಯ ಸಂಸದರಾದ ಅದೇ ರೀತಿ ವೇದಿಕೆಯನ್ನು ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಡೆದಂಥ ಎಲ್ಲ ಆರೋಗ್ಯ ರಕ್ತದಾನವನ್ನು ಮಾಡುತ್ತಿರುವಂಥ ರಕ್ತದಾನಿಗಳು ಮತ್ತು ಮಾಧ್ಯಮ ಮತ್ತು ಎಲ್ಲ ಗುರುಗಳು ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಮತ್ತೊಂದು ಕೊಡ್ತಾ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರ ಒಂದು ಪರಿವಾರ ಈ ಒಂದು ಕಾರ್ಯಕ್ರಮವನ್ನು 11ನೇ ತಾರೀಕಿಂದ ಈ ದೇಶಾದ್ಯಂತ 11ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸರ್. ಇವತ್ತಿನ ತಮ್ಮಿಂದಾಗಿ ಒಂದು ಕಾರ್ಯಕ್ರಮಕ್ಕೆ
ನಮ್ಮ ಜಿಲ್ಲೆಯ ಕಾರ್ಯಕ್ರಮವನ್ನು ಮುನ್ಗೋಡಿನಲ್ಲಿ ಮಾನ್ಯ ಸಂಸದರು ಸರ್ ಅವರು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ನಾವು ಇವತ್ತು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಆರ್ಗನೈಸ್ ಮಾಡಿದ್ವಿ ಸರ್. ಇವತ್ತಿನ ನಾವು ಮಹಿಳೆಯರಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಮಹಿಳೆಯರಲ್ಲಿ ಅಸಾಂಕ್ರಾಮಿಕ ರೋಗಗಳನ್ನು ಅಂದರೆ ಡಯಾಬಿಟೀಸು ಮತ್ತು ಹೆಪಟೈಟಿಸು, ಕ್ಯಾನ್ಸರ್ಗಳು, ಮುಖ್ಯವಾಗಿ ಓರಲ್ ಕ್ಯಾನ್ಸರು ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರು ಮತ್ತು ಅನಿಮಿಯಾ ಮತ್ತು ಪೌಷ್ಟಿಕಾಂಶದ ಬಗ್ಗೆ ಮತ್ತು ಟ್ಯುಬರ್ಕ್ಯುಲೋಸಿಸ್ ಬಗ್ಗೆ ಎಲ್ಲ ಆತ್ಮೀಯ ಬಂಧುಗಳೇ, ಅಧಿಕಾರಿ ವರ್ಗದವರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ 75ನೇ ಜನ್ಮದಿನೋತ್ಸವ. ನರೇಂದ್ರ ಮೋದಿಜಿಯವರಿಗೆ ನಾವೆಲ್ಲರೂ ಭಗವಂತ ಮಹಾಗಣಪತಿ, ನಮ್ಮೆಲ್ಲ ಇಷ್ಟ ದೇವತೆಗಳು ಅವರಿಗೆ ದೀರ್ಘ ಆಯುಷ್ಯನ್ನ ಕೊಟ್ಟು ಒಳ್ಳೆಯ ಆರೋಗ್ಯವನ್ನ ಕೊಟ್ಟು ಗುಜರಾತಿನ ಮುಖ್ಯಮಂತ್ರಿಯಾಗಿ ಮಾಡಿರೋ ಎಲ್ಲ ಸಾಧನೆಗಳು, 11 ವರ್ಷದಲ್ಲಿ ಪ್ರಧಾನಿಯಾಗಿ ಮಾಡಿರೋ ಎಲ್ಲ ಸಾಧನೆಗಳನ್ನ ನಾವು ನೋಡಿದ್ದೀವಿ. ದೇವರ ದಯದಿಂದನೇ ಅದಾಗಿದೆ ಅಂತ ಅವರು ಇನ್ನಷ್ಟು ಹೆಚ್ಚು ದೀರ್ಘಕಾಲ ವಯಸ್ಸು ಆರೋಗ್ಯದಿಂದ ಭಾರತವನ್ನ ಜಗತ್ತಿಗೆ ಗುರು ಆಗಬೇಕು, ಭಾರತದ ಸನಾತನ ಧರ್ಮದ ವಸುದೈವ ಕುಟುಂಬಕಂ ಅನ್ನುವಂಥದ್ದು ಸತ್ಯ ಆಗಬೇಕು. ಅದಕ್ಕೆ ಭಗವಂತ ಅವರಿಗೆ ಆಶೀರ್ವಾದವನ್ನು ಮಾಡಲಿ. ನಮ್ಮೆಲ್ಲರಿಗೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಯಾವ ಹೆಜ್ಜೆಯಲ್ಲಿ ಮುನ್ನಡೆಯೋದಕ್ಕೆ ಹೇಳ್ತಾರೋ, ಅವ್ರು ಯಾವ ಹೆಜ್ಜೆಯಲ್ಲಿ ಮುನ್ನಡೀತಾ ಇದ್ದಾರೋ, ನಾವೆಲ್ಲರೂ ಅದರ ಜೊತೆಯಲ್ಲಿ ಇರುವಂತ ಶಕ್ತಿಯನ್ನ ಭಗವಂತ ನಮ್ಮೆಲ್ಲರಿಗೆ ಕೊಡ್ಲಿ ಅನ್ನುವಂತ ಪ್ರಾರ್ಥನೆಯನ್ನ, ಪೂಜೆಯನ್ನ ಮಹಾಗಣಪತಿಯಲ್ಲಿ ಮಾಡಿದ್ದೇವೆ. ಇವತ್ತು ಇಲ್ಲಿ ರಕ್ತದಾನ ಶಿಬಿರ ನಡೆದಿದೆ. ನಾನು ವಿಶೇಷವಾಗಿ ರಕ್ತದಾನಿಗಳಿಗೆ ಅಭಿನಂದಿಸ್ತೇನೆ. ಅದರೊಳಗೂ ಯುವಕರು ಮೊದಲನೇ ಬಾರಿಗೆ ರಕ್ತ ಕೊಡ್ತಾ ಇರೋ ಸಂಖ್ಯೆ ದೊಡ್ಡದಿದೆ. ನಾನು ಯುವಕರಿಗೆ ಅಭಿನಂದಿಸ್ತೇನೆ. ನಿಮ್ಮ ಜೀವನದಲ್ಲಿ ನರೇಂದ್ರ ಮೋದಿಜಿಯವರ ಜನ್ಮದಿನದ ದಿನವೇ ರಕ್ತ ಕೊಡುವಂತ ಒಂದು ಸುವರ್ಣ ಅವಕಾಶ ಬಂದಿರೋದು ನಿಮ್ಮ ಜೀವನದಲ್ಲಿ ಸದಾಕಾಲ ನೆನಪಿಡುವಂತ ಒಂದು ಕಾರ್ಯದಲ್ಲಿ ನೀವು ಭಾಗಿಯಾಗಿದ್ದೀರಿ. ಇವತ್ತು ರಕ್ತ ಯಾರು ಕೊಟ್ಟಿದ್ದಾರೋ ಅವ್ರ ರಕ್ತದಿಂದ ಅದೆಷ್ಟೋ ಜನರ ಜೀವ ಉಳಿಯುತ್ತೆ, ಅದೆಷ್ಟೋ ಜನರ ಆರೋಗ್ಯ ಉತ್ತಮ ಆಗತ್ತೆ. ಬಹಳ ದೊಡ್ಡ ಸೇವೆ. ಆ ಜೀವ ಅನ್ನೋದು ಪರಮಾತ್ಮನ ಸೃಷ್ಟಿಯ ಭಾಗ. ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ನಿಮ್ಮ ರಕ್ತವನ್ನ, ನೀವು ದಾನವನ್ನ ಏನ್ ಕೊಟ್ಟಿದ್ದೀರಿ ಅದನ್ನ ಬಳಸ್ಕೊಳ್ತಾರೆ ಆಸ್ಪತ್ರೆಯಲ್ಲಿ ವೈದ್ಯರು. ಹಾಗಾಗಿ ಜೀವ ಉಳಿಯುತ್ತೆ, ಅವರ ಆರೋಗ್ಯ ಚೆನ್ನಾಗತ್ತೆ. ನೀವು ಕೊಟ್ಟಿರೋ ರಕ್ತದಿಂದ ಎಲ್ಲ ದಾನಕ್ಕಿಂತ ಈ ಜೀವ ಉಳಿಸುವಂತ ಪವಿತ್ರ ದಾನ ರಕ್ತದಾನ ಅಂತಿದೆ. ಹಾಗಾಗಿ ನೀವು ಅನ್ನದಾನ, ಶಿಕ್ಷಣ ದಾನ, ಉಳಿದಿದ್ದ ಎಲ್ಲ ದಾನಗಳಿದೆ ದಾನ ಧರ್ಮಗಳ ವಿಷಯಗಳಲ್ಲಿ. ಆದ್ರೆ ರಕ್ತದಾನ ಅತ್ಯುತ್ತಮವಾದಂತ ಒಂದು ಸೇವೆಯ ಭಾಗ. ಅದನ್ನ ನರೇಂದ್ರ ಮೋದಿಜಿಯವರ ಜನ್ಮದಿನವೇ ತಾವೆಲ್ಲ ಕೊಟ್ಟಿರೋದು ಬಹಳ ಸಂತೋಷದ ಸಂಗತಿ ಅಂತ ಹೇಳ್ತಾ, ಇವತ್ತು ನರೇಂದ್ರ ಮೋದಿಜಿಯವರ ಭಾಷಣ ಈಗ ಪ್ರಾರಂಭ ಆಗ್ತಾ ಇದೆ. ನಾವು ಎಲ್ಲ ಅಲ್ಲಿ ಹೋಗಿ ಕೇಳ್ತಾ ಇದ್ದೇವೆ, ಇದು ಎಲ್ಲ ಕೇಳೋದಿದೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೇನೆ. ಈ ಕಾರ್ಯಕ್ರಮ ಆರೋಗ್ಯವಂತ ಮಹಿಳೆ ಸಶಕ್ತ ಪರಿವಾರ ಅನ್ನುವಂಥದ್ದಿದೆ. ಮಹಿಳೆಯರ ಬೇರೆ ಬೇರೆ ರೋಗ ರುಜಿನಗಳನ್ನ ತಪಾಸಣೆ ಮಾಡೋದ್ರ ಜೊತೆಯಲ್ಲಿ, ಔಷಧಿಯನ್ನ ಕೊಡೋದ್ರ ಜೊತೆಯಲ್ಲಿ ಇವತ್ತು ಬಹಳ ಮುಖ್ಯವಾಗಿ ಒಂದು ಹಾಲು ಉಣಿಸುವಂತಹ ತಾಯಿಯಂದಿರ ಆರೋಗ್ಯ ಮತ್ತು ಗರ್ಭವತಿಯರ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಲಕ್ಷ್ಯವನ್ನ ಕೊಟ್ಟು ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಎಲ್ಲಾ ಪ್ರೈಮರಿ ಹೆಲ್ತ್ ಸೆಂಟರ್ನವರು ಮಾಡಬೇಕು ಅಂತ ಆಗಿದೆ. ಇನ್ನೂ ಹೆಚ್ಚಿನ ಮಾತನ್ನ ಮೋದಿಜಿ ಅವರು ಹೇಳ್ತಾರೆ. ಅದಾದ ನಂತರ ನಾವೆಲ್ಲ ಮತ್ತೆ ಕೇಳೋಣ.